ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಅದ್ರ ಬಗ್ಗೆ ಅಂದರೆ ಸೋಮವಾರ ಮಧ್ಯಾಹ್ನ 2 ಗಂಟೆ ವೋಟಿಂಗ್ ರಿಸಲ್ಟ್ ಬಗ್ಗೆ. ವೋಟಿಂಗ್ ರಿಸಲ್ಟ್ನಲ್ಲಿ ಎಷ್ಟು ಬದಲಾವಣೆ ಆಗಿದೆ, ವೋಟ್ ಯಾರಿಗೆ ಜಾಸ್ತಿ ಬರ್ತಾ ಇದೆ, ದ ಗ್ರೇಟೆಸ್ಟ್ ಎಂಟರ್ಟೈನರ್ ವೋಟ್ ಬರ್ತೈತಾ ಇಲ್ವಾ ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ವಿಷಯಕ್ಕೆ ಹೋಗ್ಬಿಡೋಣ. ಈಗ ತಾನೇ ಸೋಷಿಯಲ್ ಮೀಡಿಯಾದಿಂದ ಬರ್ತಾ ಇರೋದು ಏನಂದರೆ, ರಕ್ಷಿತ್ ಅವ್ರು ಎಲಿಮಿನೇಟ್ ಆಗ್ಬಿಟ್ರು. ರಕ್ಷಿತ್ ಅವ್ರು ಬ್ಯಾಗ್ ಎತ್ಕೊಂಡು ಹೋಗ್ತಿರೋ ಫೋಟೋಸ್ ಎಲ್ಲ ವೈರಲ್ ಆಗ್ತೈತೆ ಅಂತ. ರಕ್ಷಿತಾ ಎಲಿಮಿನೇಟ್ ಆಗ ಸೀನೇ ಇಲ್ಲ. ಸೆಕೆಂಡ್ ಪ್ಲೇಸ್ ರನ್ನರ್ ಅಪ್ ಆಗಿ ರಕ್ಷಿತಾನೇ ಇರ್ತಾಳೆ. ಅವಳನ್ನ ಯಾರನ್ನೂ ಎಲಿಮಿನೇಟ್ ಮಾಡೋಕ್ಕಾಗಲ್ಲ. ಈ ಫೋಟೋ ಸುಮ್ಮನೆ ಫೇಕ್ ಆರ್ಡ್ಸ್, ಸುಮ್ಮನೆ ವೋಟಿಂಗ್ನ ಕಮ್ಮಿ ಮಾಡೋಕ್ಕೆ ಕಡಿಸ್ತಾ ಇರೋದಷ್ಟೇ. ಆದ್ರೂ ವೋಟಿಂಗ್ ಚೆನ್ನಾಗೇ ಬೀಳ್ತೈತೆ ರಕ್ಷಿತ್ ಅವ್ರಿಗೆ. ಗಿಲ್ಲಿಗೂ ರಕ್ಷಿತಾಗೂ ಏನೋ ಅಂದರೆ 10 to 5% ಜಾಸ್ತಿ ಆಗ್ಬೋದು ಅಷ್ಟೇ. ಇಬ್ರಿಗೂ ಚೆನ್ನಾಗಿ ವೋಟ್ ಬರ್ತೈತೆ. ಆ ಫೋಟೋ ಯಾವ ವಾರದ್ದು ಅಂದರೆ ಲಾಸ್ಟ್ ವೀಕಲ್ಲಿ, ಅದಕ್ಕಿಂತ ಲಾಸ್ಟ್ ವೀಕ್ ಅಂದರೆ ಸ್ಪಂದನ ಅವ್ರು ಎಲಿಮಿನೇಟ್ ಆದ್ರಲ್ಲ ಆ ವಾರದ್ದು. ಈ ವಾರದಂತೂ ಅಲ್ವೇ ಇಲ್ಲ. ಫೋಟೋ ರಿಯಲ್ಲೇ, ಆದರೆ ಈ ವಾರದಂತೂ ಅಲ್ಲ. ಬಿಗ್ ಬಾಸ್ ಸೀಸನ್ 12 ಏನೇನು ಆಗ್ತಾ ಬರ್ತೈತೆ. ಇನ್ನಿರೋದು ಒಂದೇ ವಾರ, ಅದು 2 ಸತಿ ವೋಟಿಂಗ್ ಹಾಕಬೇಕಾಗುತ್ತೆ. ಒಂದು ಮಂಗಳವಾರ 6 ಗಂಟೆವರೆಗೆ, ಇನ್ನೊಂದು ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ ಶನಿವಾರವರೆಗೂ 2 ಸತಿ ವೋಟಿಂಗ್ ಹಾಕಬೇಕಾಗುತ್ತೆ. ಅದಾದಮೇಲೆ ಇನ್ನೂ 9 months ವೇಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಸೀಸನ್ 13ಗೆ. 3 ತಿಂಗಳು ನಮಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಕರ್ತವ್ಯ ಏನಂದರೆ ಸುಮ್ಮನೆ ವೋಟ್ ಮಾಡಿ ಗೆಲ್ಲಿಸ್ಬೇಕಷ್ಟೇ. ಯಾರಿಗಾನ ವೋಟ್ ಮಾಡ್ಕೊಳ್ರಿ, ಆದರೆ ವೋಟ್ ಮಾಡಿರಿ. ಇನ್ನೇನು ಬಿಗ್ ಬಾಸ್ ಮುಗ್ದೋಗ್ತೈತೆ ಒಂದು ವಾರದಲ್ಲಿ. ಬಿಗ್ ಬಾಸ್ ಮುಗಿದ ಮೇಲೆ ಕ್ರಿಕೆಟಿಂಗ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ನಿಮ್ಮ ಸಪೋರ್ಟ್ ಬೇಕಾಗಿದೆ. ನಿಮ್ಗೆ ಕ್ರಿಕೆಟ್ ವೀಡಿಯೋಸ್ ಏನಾದ್ರು ಇಷ್ಟ ಆದರೆ ಒಂದು ಪೋಲ್ ಹಾಕಿದ್ದೀನಿ. ಅಲ್ಲೂ ಕ್ರಿಕೆಟಿಂಗ್ ವೀಡಿಯೋಸ್ ಇಷ್ಟ ಅಂತ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಇಲ್ಲ ಕಮೆಂಟ್ ಸೆಕ್ಷನಲ್ಲೂ ಹೇಳಿ, ನಾನು ಅದನ್ನು ನೋಡ್ತೀನಿ. ಎಲ್ಲ ಕಮೆಂಟ್ಸ್ಗಳು ಓದ್ತಾ ಇದ್ದೀನಿ. ವೋಟಿಂಗ್ ರಿಸಲ್ಟ್ ಬಗ್ಗೆ ನೋಡೋದಾದರೆ, ಈಗಲೂ ಕೂಡ ದ ಗ್ರೇಟೆಸ್ಟ್ ಎಂಟರ್ಟೈನರ್ ಆಫ್ ಬಿಗ್ ಬಾಸ್ ಸೀಸನ್ 12 6ನೇ ಪ್ಲೇಸ್ನಲ್ಲಿದ್ದಾರೆ. ಅವ್ರಿಗೆ 10.1% ವೋಟಿಂಗ್ ಬಂದಿದೆ. ಬೆಳಗ್ಗೆ 10.5 ಇತ್ತು, ಈಗ 10.1 ಅಂದರೆ 0.4% ವೋಟಿಂಗ್ ಡಿಕ್ರೀಸ್ ಆಗಿದೆ. ಇದೇನಕ್ಕೆ ಅಂದರೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಕ್ಕೆ, ಅದಕ್ಕೆ ವೋಟ್ ಡಿಕ್ರೀಸ್ ಆಗ್ತಿರೋದು. ಇನ್ನು 5ನೇ ಸ್ಥಾನಕ್ಕೆ ಬರೋದಾದರೆ ಅಶ್ವಿನಿ ಗೌಡ ಅವರು ಇದ್ದಾರೆ. ಅಶ್ವಿನಿ ಗೌಡ ಅವರಿಗೆ 16% ವೋಟಿಂಗ್ ಬಂದಿದೆ. ಬೆಳಗ್ಗೆ 15.6 ಇತ್ತು, 0.4% ವೋಟಿಂಗ್ ಇನ್ಕ್ರೀಸ್ ಆಗಿದೆ ಬೆಳಗ್ಗೆ ಕಂಪೇರ್ ಮಾಡಿದ್ರೆ. ಇನ್ನು ಧ್ರುವಂತ್ ಅವರು ಮತ್ತು ಅಶ್ವಿನಿ ಅವ್ರಿಗೆ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದರೆ 5.9% ವೋಟಿಂಗ್ ಡಿಫ್ರೆನ್ಸ್ ಇದೆ. ಅದನ್ನ ಬೀಟ್ ಮಾಡಬೇಕಂದ್ರೆ ಧ್ರುವಂತ್ ಅವ್ರ ಕೈನಲ್ಲಿ ಆಗಲ್ಲ. ಅಂದರೆ ಈ ವಾರದಲ್ಲಿ ಲೀಸ್ಟ್ ವೋಟಿಂಗ್ ಬರೋದು ಧ್ರುವಂತ್ ಅವರಿಗೆ. ಇನ್ನು 4ನೇ ಸ್ಥಾನಕ್ಕೆ ಬರೋದಾದ್ರೆ ರಘು ಇದ್ದಾರೆ. ರಘು ಅವರಿಗೆ 16.9% ವೋಟಿಂಗ್ ಬಂದಿದೆ. ಅವ್ರಿಗೆ 0.45 ವೋಟಿಂಗ್ ಬಂದಿದೆ. ಬೆಳಗ್ಗೆ 16.35, ಈಗ 16.9 ಆಗಿದೆ. ಇನ್ನು ರಘು ಅವರಿಗೆ ಮತ್ತು ಅಶ್ವಿನಿ ಅವರಿಗೆ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದರೆ ಜಸ್ಟ್ 0.9% ಡಿಫ್ರೆನ್ಸ್ ಇದೆ. ಅದು ಬೇಗ ಅಳಿಸೋಗ್ಲೂಬಹುದು, ಇಲ್ಲಾಂದರೆ ಇನ್ಕ್ರೀಸ್ ಆಗ್ಬೋದು ಇನ್ನೂ ಜಾಸ್ತಿ ರಘು ವೋಟಿಂಗ್. ಇನ್ನು 3ನೇ ಸ್ಥಾನಕ್ಕೆ ಬರೋದಾದರೆ ಕಾವ್ಯ ಅವ್ರಿಗೆ 17.1% ವೋಟಿಂಗ್ ಬಂದಿದೆ. ಬೆಳಗ್ಗೆ 16.8 ಇತ್ತು, ಅಂದರೆ 0.3% ವೋಟಿಂಗ್ ಇನ್ಕ್ರೀಸ್ ಆಗಿದೆ ಬೆಳಗ್ಗೆ ಕಂಪೇರ್ ಮಾಡಿದ್ರೆ. ಇನ್ನು ಕಾವ್ಯರ್ ಮತ್ತು ರಘು ಅವ್ರದ್ದು ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದರೆ ಜಸ್ಟ್ 0.2% ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ರಾತ್ರಿ ಇಲ್ಲ ನಾಳೆ ಆಗೋಷ್ಟರಲ್ಲಿ ರಘುವರು ಮುಂದೆ ಹೋಗ್ಬೋದು ಅನಿಸ್ತೈತೆ 3ನೇ ಪ್ಲೇಸಿಗೆ. ಜಾಸ್ತಿ ಕಾವ್ಯರ್ ವೋಟ್ ಮಾಡಿ, ಇಲ್ಲ ರಘುವ್ರಿಗೂ ವೋಟ್ ಮಾಡಿರಿ. ನೋಡೋಣ ಯಾರು 3rd ಪ್ಲೇಸ್ಗೆ ಹೋಗ್ತಾರೆ ನಾಳೆ ಅಂತ. ಇನ್ನು 2nd ಸ್ಪಾಟ್ ನೋಡೋದಾದರೆ ರಕ್ಷಿತಾ ಇದ್ದಾರೆ. ರಕ್ಷಿತಾ ಅವರಿಗೆ 18.65% ವೋಟಿಂಗ್ ಬಂದಿದೆ. ಬೆಳಗ್ಗೆ 18.25 ಇತ್ತು, ಅಂದರೆ ಅವ್ರಿಗೂ ಕೂಡ 0.45 ಅಷ್ಟು ವೋಟಿಂಗ್ ಬಂದಿದೆ ಜಾಸ್ತಿ. ರಕ್ಷಿತಾ ಮತ್ತು ಕಾವ್ಯ ವೋಟಿಂಗ್ ಡಿಫ್ರೆನ್ಸ್ ನೋಡಿದರೆ 1.5 ಅಷ್ಟು ವೋಟಿಂಗ್ ಡಿಫ್ರೆನ್ಸ್ ಬಂದಿದೆ. ಅಂದರೆ ಜಾಸ್ತಿನೇ ಆಗ್ತೈತೆ. ಬೆಳಗ್ಗೆ 1.4 ಇತ್ತು, 1.5 ಆಗಿದೆ, ಅಂದರೆ 0.1% ಆದರೂ ವೋಟಿಂಗ್ ಡಿಫ್ರೆನ್ಸ್ ಜಾಸ್ತಿ ಆಗ್ತೈತೆ ರಕ್ಷಿತಾ ಮತ್ತು ಕಾವ್ಯ ಮಧ್ಯ ರನ್ನರ್ ಅಪ್ ಆಗೋಕ್ಕೆ. ರಕ್ಷಿತಾನ ಆ ಫೋಟೋ ಎಲ್ಲ ಲೀಕ್ ಮಾಡಿ ಎಲಿಮಿನೇಟು ವೋಟಿಂಗ್ ಕಮ್ಮಿ ಮಾಡ್ಬೋದು ಅಂತ ಯೋಚನೆ ಮಾಡ್ತಾವ್ರೆ, ಆದರೆ ವೋಟಿಂಗ್ ಕಮ್ಮಿ ಆಗ್ತಾ ಇಲ್ಲ. ಆಲ್ಮೋಸ್ಟ್ ಗಿಲ್ಲಿಯಷ್ಟೇ ಬರ್ತೈತೆ. ಇನ್ನು ಗಿಲ್ಲಿ ಅವ್ರಿಗೆ ನೋಡೋದಾದರೆ ಗಿಲ್ಲಿ ಅವ್ರಿಗೆ 21.2% ವೋಟಿಂಗ್ ಬಂದಿದೆ. ಬೆಳಗ್ಗೆ 20.7 ಇತ್ತು, ಅವ್ರಿಗೆ 0.5% ವೋಟಿಂಗ್ ಜಾಸ್ತಿ ಆಗಿದೆ ಬೆಳಗ್ಗೆ ಕಂಪೇರ್ ಮಾಡಿದ್ರೆ. ಇನ್ನು ಗಿಲ್ಲಿ ಮತ್ತು ರಕ್ಷಿತಾ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದರೆ 2.55 ಅಷ್ಟು ವೋಟಿಂಗ್ ಡಿಫ್ರೆನ್ಸ್ ಬರ್ತೈತೆ ಫಸ್ಟ್ ಪ್ಲೇಸ್ಗೆ. 3rd ಪ್ಲೇಸ್ ಫೈಟ್ ಏನಕ್ಕೆ ಅಂತ ಹೇಳ್ತಾ ಇದ್ದಾರೆ, ಕಾವ್ಯ ಅವ್ರಿಗೆ ಮತ್ತು ಅಶ್ವಿನಿ ಅವ್ರಿಗೆ. ಕಾವ್ಯ ಅವರು 3rd ಪ್ಲೇಸು, ಅಶ್ವಿನಿ ಅವರು 5th ಪ್ಲೇಸು. ಕಾವ್ಯಗಿರೋದು, ಕಾವ್ಯ ಮತ್ತು ಅಶ್ವಿನಿ ಮಧ್ಯ ಇರೋ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದರೆ 1.1%. ಮಧ್ಯದಲ್ಲಿ ರಘು ಇದ್ದಾರೆ. ನಿಮ್ಗೆ ಎಷ್ಟು ಟಫ್ ಫೈಟ್ ಇದೆ ಅಂತ ನೋಡ್ಬೋದು. ಜಸ್ಟ್ ಎಷ್ಟೋ 1000 ಇಲ್ಲ ಎಷ್ಟೋ ಲಕ್ಷದಲ್ಲಿ ಸುಮ್ಮನೆ ವೋಟಿಂಗ್ ಡಿಫ್ರೆನ್ಸ್ ಬರ್ತೈತೆ. ಇದಿತ್ತು ಇವಾಗಿನ ವೋಟಿಂಗ್ ರಿಸಲ್ಟು.
ಇನ್ನು ಸಂಜೆ 6 ಗಂಟೆಗೆ ಒಂದು ವೋಟಿಂಗ್ ರಿಸಲ್ಟ್ ಬರುತ್ತೆ. ಏನಾಗುತ್ತೆ ಅದರಲ್ಲಿ ಥರ್ಡ್ ಸ್ಪಾಟಿಗೆ ವಾಪಸ್ ರಘುರ್ ಹೋಗ್ತಾರಾ, ಇಲ್ಲಾಂದರೆ ಕಾವ್ಯರು ಇನ್ನೂ ರೀಗೇನ್ ಮಾಡ್ತಾರೆ ವೋಟ್ಸು ಅಂತ ನೋಡೋಣ. ಪ್ಲೀಸ್ ವೋಟ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಕ್ರಿಕೆಟ್ ವೀಡಿಯೋಸ್ ಮಾಡಬೇಕಾ ಇಲ್ವಂತ. ಲೈಕ್ಗಳು ಜಾಸ್ತಿ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.